ಜೀವವನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇರಾನ್ ದೇಶದ ನೂತನ ಸರ್ವೋಚ್ಚ ನಾಯಕನಾದ ಅಯೋತುಲ್ಲಾ ಅರಾಫಿ, ಓಕೆ, ಮಧ್ಯಂತರ ಸರ್ವೋಚ್ಚ ನಾಯಕನಾಗಿ ಅಯೋತುಲ್ಲಾ ಅರಾಫಿಯನ್ನ ಈಗ ಸದ್ಯ ನೇಮಕ ಮಾಡಿದ್ದಾರೆ. ನಾವು ಇದ್ರ ಬಗ್ಗೆ ಈಗ ತಾನೇ ಮಾತಾಡ್ತಾ ಇದ್ವಿ. ಇರಾನ್ನ ಹಿರಿಯ ಮೌಲ್ವಿ ಆಗಿದ್ದಾರೆ ಅಯೋತುಲ್ಲಾ ಅಲಿ ರೇಫಾ ಅಂತ. ಮೃತ ಖಮೇನಿ ಅವರ ಕರ್ತವ್ಯಗಳನ್ನ ಅರಾಫಿ ಅವರೇ ನಿಭಾಯಿಸ್ತಾರೆ. ಇವ್ರ ಹೆಸರು ಈಗ ಹೊಸದಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ಬಾಯಟ ಇಟ್ಕೊಳಕ್ಕೆ ಟೈಮ್ ತಗೊಳುತ್ತೆ. ಖಮೇನಿ ಅಂದು ಈಗ ಅವ್ರ ನಂತರ ಯಾರು ಅನ್ನೋ ಪ್ರಶ್ನೆ ಇತ್ತು. ಅಯಾತುಲ್ಲಾ ಅರಾಫಿ ಅಂತ. ಈಗ ಸದ್ಯ ಇಲ್ಲಿ ತನಕ ಯಾವಾಗ ಖಮೇನಿಯ ಸುಳಿಯನ್ನೇ ಮುಗಿಸ್ಬಿಟ್ರು ಆಗ ಮೂವರಿಗೆ ಇರಾನ್ನ ಅಧಿಕಾರವನ್ನ ತಾತ್ಕಾಲಿಕವಾಗಿ ವಹಿಸಲಾಗಿತ್ತು. ಅದು ಅಧ್ಯಕ್ಷ ಪೇಶ್ಚಿಯನ್ಗೆ ಅಂಡ್ ನ್ಯಾಯಾಂಗ ಮುಖ್ಯಸ್ಥರಿಗೆ ಅಂಡ್ ಗಾರ್ಡಿಯನ್ ಕೌನ್ಸಿಲ್ ನ ಜೂರಿಯಸ್ಟಿ ಅವರಿಗೆ 3 ಜನ ನೋಡ್ಕೊಳ್ತಾ ಇದ್ರು. ಈಗ ಅದು ಎಲ್ಲಿಗೆ ತಾತ್ಕಾಲಿಕವಾಗಿ ಮೂವರು ಮುಂದಿನ ಸುಪ್ರೀಂ ಲೀಡರ್ ಆಯ್ಕೆ ಆಗೋ ತನಕ ಮಾತ್ರ ನೋಡ್ಕೊಳ್ತಾರೆ ಅಂದಿದ್ರು. ಸೊ ಸುಪ್ರೀಂ ಲೀಡರ್ ನ ಆಯ್ಕೆ ಮಾಡಿದರೆ ಆತನ ಫೋಟೋವನ್ನ ನೋಡ್ತಾ ಇದ್ರಿ. ಆತನ ಹೆಸರು ಅಯಾತುಲ್ಲಾ ಅರಾಫಿ ಅಂತ. ಖಮೇನಿಯ ನಂತರ ಇರಾನ್ನ ಸುಪ್ರೀಂ ಲೀಡರ್ ಈಗ ಅಯಾತುಲ್ಲಾ ಅರಾಫಿ. ಈತ ಕೂಡ ಮೂಲಭೂತವಾದಿಯ ಮತ್ತೊಂದ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನಷ್ಟೇ ತಿಳಿದು ಬರ್ಬೇಕಾಗಿದೆ. ನಾವು ತಿಳಿಸ್ತೀವಿ ಅದನ್ನ. ಯಾಕಂದ್ರೆ ಈತನ ಹಿನ್ನೆಲೆ ಖಮೇನಿಯನ್ನ ಓದ್ಕೊಂಡಿದ್ವಿ. ಈತ ಹೆಂಗೆ, ಆತನ ಮನಸ್ಥಿತಿ ಏನು, ಯಾಕೆ ಈತನನ್ನ ಕಂಡ್ರೆ ಇಸ್ರೇಲ್ ಬೆಂಕಿ ಉಗುಳ್ತಾ ಇತ್ತು, ಅಮೆರಿಕ ಯಾಕೆ ಈ ದೇಶವನ್ನ ಈತನಿಗೋಸ್ಕರ ದ್ವೇಷ ಮಾಡಕ್ಕೆ ಶುರು ಮಾಡ್ತು ಅಂತ ನಾವು ನೋಡಿದ್ವಿ, ಹಿಸ್ಟ್ರಿಯನ್ನ ಓದ್ತಾ ಇದ್ವಿ. ಬಟ್ ಈಗ ಹೊಸದಾಗಿ ಆಯ್ಕೆ ಆಗಿರುವಂತಹ ಅಯಾತುಲ್ಲಾ ಅರಾಫಿ ಅಂತ ಈತ ಇನ್ನು ಮುಂದಕ್ಕೆ ಖಮೇನಿಯ ನಂತರ ಸರ್ವೋಚ್ಚ ಲೀಡರ್ ಅಯಾತುಲ್ಲಾ ಅರಾಫಿ ಅಂತ ಆಯ್ಕೆ ಮಾಡಿದ್ದಾರೆ. ಈತನ ಮನಸ್ಥಿತಿ ಏನು ಅನ್ನುವಂಥದ್ದು ಬಹಳ ಪ್ರಶ್ನೆಯನ್ನ ಕಾದ್ ನೋಡೋಣ. ಈಗ ನೋಡಿ, ಶಾ ಪಹಲ್ಲವಿ ಅಂತ ಯಾವಾಗ ಈ ಖಮೇನಿ ಹಿಂದೆ ಇನ್ನೊಬ್ರು ಸುಪ್ರೀಂ ಲೀಡರ್ ಇದ್ರು, ಅದ್ರ ಹಿಂದೆ ಈ ಶಾ ಪಹಲ್ಲವಿ ಇದ್ರು. ಇವರು ಅಮೆರಿಕಕ್ಕೆ ತುಂಬಾ ಅತ್ಯಾಪ್ತರು. ಬಿಕಾಸ್ ಅಮೆರಿಕ ಹೇಳಿದಂತೆ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಂಡಿದ್ರು ಇಸ್ರೇಲ್ ಜೊತೆ ಕೂಡ. ಅದಾದ್ಮೇಲೆ ಬಂದಂತಹ ಇವರಿಬ್ರನ್ನ ಕಂಡ್ರೆ ಇಸ್ರೇಲಿಗೆ ಆಗ್ತಾ ಇರ್ಲಿಲ್ಲ. ಮೂಲಭೂತವಾದಿತನ ಆಗಿರ್ಬೋದು, ಅಂದ್ರೆ ಸಿದ್ಧಾಂತಗಳಾಗಿರ್ಬೋದು, ಅದರ ಜೊತೆಗೆ ಭೌಗೋಳಿಕ ಜಗಳಗಳು ಕೂಡ ಇತ್ತು. ಓಕೆ, ಡೀಟೇಲ್ಸ್ ನ ನೋಡ್ತಾ ಇದ್ರಿ. ಮೃತ ಖಮೇನಿ ಅವರ ಕರ್ತವ್ಯಗಳನ್ನ ಇನ್ನು ಮುಂದಕ್ಕೆ ಅರಾಫಿ ನಿರ್ವಹಿಸ್ತಾರೆ. ಖಮೇನಿಯ ನಂತರ ಯಾರು ಅಂದ್ರೆ ಅರಾಫಿ ಅಂತ ಅವ್ರ ಹೆಸರು. ಇರಾನ್ ಅಧ್ಯಕ್ಷ ಮಸೂದ್ ಫೆಜೆಶ್ಕಿಯಾನ್ ಸಾರಥ್ಯದ ಸಭೆಯಲ್ಲಿ ಈ ತೀರ್ಮಾನವನ್ನ ತಗೊಳ್ಳಲಾಗಿದೆ. ಅವ್ರಗಳ ಹೆಸರು ಸ್ವಲ್ಪ ನಮ್ಗಳಿಗೆ ನಾಲ್ಗೆ ಆ ಕಡೆ ನುಡಿದಾಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇರಾನ್ ಸೇನೆಯ ನೇತೃತ್ವವನ್ನ ಅಯಾತುಲ್ಲಾ ಅರಾಫಿ ಇನ್ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ.